ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ BSNL ಮನೆಯಲ್ಲೇ ಕೂತ್ಕೊಂಡು ನೀವು BSNL ಸಿಮ್ ಕಾರ್ಡ್ ನೀವು ಇಲ್ಲಿ ಡೆಲಿವರಿನ ಪಡಿಬಹುದು. ಹೌದು, ಇದು ಲೇಟೆಸ್ಟ್ ಆಗಿ ಬಂದಿರುವಂತಹ ಮಾಹಿತಿ ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಅಂದ್ರೆ ನೀವು BSNL ಸಿಮ್ ಕಾರ್ಡ್ ಏನಿದೆ ನೀವು ಆನ್ಲೈನ್ ಮುಖಾಂತರ ಮತ್ತು QR ಕೋಡ್ ಮುಖಾಂತರ ನೀವು ಡೈರೆಕ್ಟ್ ಆಗಿ ನೀವು ಇರುವಂತಹ ಅಡ್ರೆಸ್ಗೆ ನೀವು ಇಲ್ಲಿ ಡೆಲಿವರಿನ ಪಡಿಬಹುದು. ಅದೇ ರೀಚಾರ್ಜ್ ನ ಈಗ ಹೊಳ್ಳಿ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ನೀವು ಮತ್ತೆ ಅದೇ ರೀಚಾರ್ಜ್ ಮಾಡಿಕೊಂಡು ನೀವು ಇಲ್ಲಿ ಪರ್ ಡೇ 2 GB ಡಾಟಾ ಆಗಿರ್ಬೋದು, 100 SMS ಆಗಿರ್ಬೋದು ಮತ್ತು ಇಲ್ಲಿ ನಿಮಗೆ 25 ದಿವಸ ವ್ಯಾಲಿಡಿಟಿ ಕೂಡ ಪಡಿಬಹುದು. ಹೌದು, ಈ ಮೂರು ಅಪ್ಡೇಟ್ ರಿಲೇಟೆಡ್ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ನೋಡೋಣ ಮಾತ್ರ ಮರಿಬೇಡಿ. ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು, ಇದೇ ವೀಕಲ್ಲಿ BSNL ಸಂಬಂಧಪಟ್ಟಂಗೆ ಕೆಲವೊಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ. ಅಂದರೆ ಸ್ಪೆಷಲಿ ಸಿಮ್ ಕಾರ್ಡ್ ಡೆಲಿವರಿ ಸಂಬಂಧಪಟ್ಟಂಗೆ. ಅಂದರೆ ಮುಂಚೆ ಯಾವ ಥರ ಇತ್ತು ಅಂದರೆ ಯಾವುದೇ ಅಂತ ಸಿಮ್ ಕಾರ್ಡ್ ಖರೀದಿ ಮಾಡಬೇಕಾದ್ರೆ BSNL ಆಫೀಸ್ಗೆ ಹೋಗ್ತಾ ಇದ್ವಿ, ಅಥವಾ ನಾವು ಸಿಮ್ ಯಾರು ಸೇಲ್ ಮಾಡ್ತಾರೋ ಅವ್ರ ಶಾಪಿಗೆ ಹೋಗ್ತಾ ಇದ್ವಿ, ಅವ್ರ ಹತ್ರ ಹೋಗ್ತಾ ಇದ್ವಿ. ಹೌದು, ಅವ್ರ ಹತ್ರ ಹೋದಾಗ ಸಾಕಷ್ಟು ನೀವು ಇಲ್ಲಿ ಹೋಮ್ ಡೆಲಿವರಿನ ನೀವು ಇಲ್ಲಿ ಪಡಿಬಹುದು BSNL ಸಿಮ್ ಕಾರ್ಡ್ನ. ಅಂದರೆ ಇಲ್ಲಿ ಒಫಿಷಿಯಲಿ ವೆಬ್ಸೈಟ್ ಏನಿದೆ ಒಂದು ಲಾಂಚ್ನ ಆಗಿದೆ. ಅಂದರೆ ಇದರದೇ ಅಂತ ಕೆಲವೊಂದು ಪ್ರೊಸೆಸ್ ಇದೆ. ಇಲ್ಲಿ ಏನೆಲ್ಲ ಒಂದು ರಿಕ್ವೈರ್ಮೆಂಟ್ ಬೇಕಾಗಂತ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಟೋಟಲ್ ಆಗಿ ಇಲ್ಲಿ ನಿಮಗೆ ಆನ್ಲೈನ್ ವೆಬ್ಸೈಟ್ ಮುಖಾಂತರ ಆಗಿರ್ಬೋದು, ಅಥವಾ QR ಕೋಡ್ ಮುಖಾಂತರ ನೀವು ಇಲ್ಲಿ ಈ ಸಿಮ್ ಕಾರ್ಡ್ನ ಡೆಲಿವರಿನ ನೀವು ಇಲ್ಲಿ ಪಡಿಬಹುದು. ಅಂದರೆ ನೀವು ಇಲ್ಲಿ ಸ್ಟಾರ್ಟಿಂಗ್ ನೋಡೋಣ ₹1 ರೀಚಾರ್ಜ್ ಬಗ್ಗೆ. ಹೌದು, ₹1 ರೀಚಾರ್ಜ್ ಏನಿತ್ತು ಮುಂಚೆ ಈ ರೀಚಾರ್ಜ್ ಪ್ಲಾನ್ ಇದು ಆಕ್ಟಿವ್ ಇತ್ತು. ಬಟ್ ಅದು ಆದಮೇಲೆ ಇದು ಕೆಲವೊಂದ್ಸರಿ ಇದು ರೀಚಾರ್ಜ್ನ ಇದನ್ನು ಶಟ್ ಡೌನ್ ಮಾಡಿದ್ರು. ಅಂದರೆ ಟೆಂಪರರಿ ಬಂದ್ ಮಾಡಿದ್ರು. ಅದು ಆದಮೇಲೆ ಈಗ ಮತ್ತೆ ಈ ರೀಚಾರ್ಜ್ನ ಈಗ ಹೊಸದಾಗಿ ರೀಸ್ಟಾರ್ಟ್ನ ಮಾಡಿದ್ದಾರೆ. ಅಂದರೆ ನೀವು ಯಾರೆಲ್ಲ ಹೊಸದಾಗಿ BSNL ಸಿಮ್ ಕಾರ್ಡ್ನ ಏನು ಖರೀದಿ ಮಾಡಿದ್ರೆ ಅನ್ಕೊಳ್ಳಿ, ಇಲ್ಲಿ ನಿಮಗೆ ₹1 ರೀಚಾರ್ಜ್ನ ಮಾಡ್ಕೋಬಹುದು. ಇಲ್ಲಿ ಪರ್ ಡೇ 2 GB ಡಾಟಾ, 100 SMS ಹಾಗೂ 25 ದಿವಸ ವ್ಯಾಲಿಡಿಟಿ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಒಂದು ವೇಳೆ ಇಲ್ಲಿ BSNL ಹೊಸ ಸಿಮ್ ಕಾರ್ಡ್ ಇಲ್ಲ ಅಂದ್ರೂ ನೀವು ಇಲ್ಲಿ ಕೆಲವೊಂದು ಬಾರಿ BSNL ಹೊಸ ಆಫರ್ ಕೂಡ ತರ್ತಾ ಇರುತ್ತೆ. ಅದರಲ್ಲಿ ನೀವು ಈ ರೀಚಾರ್ಜ್ ಮಾಡ್ಕೋಬಹುದು. ಇನ್ನು ಮೇನ್ ಮ್ಯಾಟ್ರಿಗೆ ಬರೋಣ. ಅಂದ್ರೆ ಸ್ಪೆಷಲಿ BSNL ಅಲ್ಲಿ ಸಿಮ್ ಕಾರ್ಡ್ ನ ಹೋಮ್ ಡೆಲಿವರಿ ಕೊಡ್ತಾ ಇದ್ರಲ್ಲ ಅದ್ರ ಬಗ್ಗೆ. ಹೌದು, ಒಫಿಷಿಯಲಿ ಏನಿದೆ BSNL ಒಂದು ಹೊಸ ವೆಬ್ಸೈಟ್ ನ ಲಾಂಚ್ ಮಾಡಿದೆ. ಈ ಏನಾದರೂ BSNL ಸಿಮ್ ಕಾರ್ಡ್ ಬೇಕು ಅಂತ ನೀವು ಡೈರೆಕ್ಟ್ ಆಗಿ ವೆಬ್ಸೈಟ್ ಗೆ ಹೋಗಿ ನೀವು ಆ ವೆಬ್ಸೈಟ್ ಮೇಲೆ ನೀವು ಕಂಪ್ಲೀಟ್ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅಂದ್ರೆ ನಾರ್ಮಲ್ ರಿಜಿಸ್ಟರ್ ಇರುತ್ತೆ. ಇಲ್ಲಿ ನಿಮ್ಮ ಹೆಸರಾಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಅದ್ರ ಜೊತೆಗೆ ನೀವು ಇಲ್ಲಿ ಯಾವ ಒಂದು ಸಿಮ್ ಕಾರ್ಡ್ ನೀವು ಇಲ್ಲಿ ಯಾವ ಒಂದು ಅಡ್ರೆಸ್ ನೀವು ಇಲ್ಲಿ ಡೆಲಿವರಿ ಪಡಿಬೇಕು ಅಂತಿದ್ರೆ ಆ ಅಡ್ರೆಸ್ ನ ಹಾಕೋದು ಮಾತ್ರ ಮರಿಬೇಡಿ. ಇನ್ನು QR ಕೋಡ್ ಅಲ್ಲಿ ಕೂಡ ಸೇಮ್ ವರ್ಕ್ ಮಾಡುತ್ತೆ. ಅಂದ್ರೆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಕೂಡ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ಗೆ ಇಲ್ಲಿ ರೀಡೈರೆಕ್ಟ್ ಆಗುತ್ತೆ. ಅದ್ರ ಮುಖಾಂತರ ನೀವು ಇಲ್ಲಿ ಈ ಸೇಮ್ ಪ್ರೊಸೆಸ್ ಮಾಡಿ ನಿಮ್ಮ BSNL ಸಿಮ್ ಕಾರ್ಡ್ ನೀವು ಇಲ್ಲಿ ಹೋಮ್ ಡೆಲಿವರಿನ ಪಡಿಬಹುದು. ಅದು ಆದ್ಮೇಲೆ ಇನ್ನು ಮೇನ್ ಮ್ಯಾಟ್ರಿಗೆ ಬರೋಣ. KYC. ಹೌದು, KYC ಕೂಡ ನೀವು ಇಲ್ಲಿ ಆನ್ಲೈನ್ ಅಲ್ಲಿ ಮಾಡ್ಕೋಬಹುದು. ಇಲ್ಲಿ ಯಾವುದೇ ಅಂತ ಇಲ್ಲಿ ನಿಮಗೆ BSNL ಎಕ್ಸಿಕ್ಯೂಟಿವ್ ಬರೋದಿಲ್ಲ. ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ನೀವು KYC ನೀವು ಇಲ್ಲಿ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಅಂದ್ರೆ ಈ KYC ಅಂತ ಕರೀತಾರೆ. ಅದಾದ್ಮೇಲೆ ನಿಮ್ಮ ಸಿಮ್ ಕಾರ್ಡ್ ಏನಿದೆ 1 ಅಥವಾ 2 ದಿವಸದಲ್ಲಿ ಆಕ್ಟಿವೇಶನ್ ಆಗುತ್ತೆ. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಇದರ ಸಂಬಂಧ ಏನಾದರೂ ಡೌಟ್ಸ್ ಇದ್ದರೆ ಮರಿ ಕಾಮೆಂಟ್ ಬಾಕ್ಸ್ ತಿಳಿಸಲು ಮಾತ್ರ ಮರಿಬೇಡಿ. ನಮಸ್ಕಾರ.